3 ಬಾರಿ ಓಂಕಾರ ಮತ್ತು ಪ್ರಾರಂಭಿಕ ಪ್ರಾರ್ಥನೆಯನ್ನು ಹೇಳಬೇಕಾಗ್ತದೆ. ಉಸಿರನ್ನು ಒಳಕ್ಕೆ ತೆಗೆದುಕೊಂಡು 3 ಬಾರಿ ದೀರ್ಘಕಾಲಿಕವಾಗಿ ಓಂಕಾರವನ್ನು ರಾಗಬದ್ಧವಾಗಿ ಮಕ್ಕಳೆಲ್ಲರೂ ಕೂಡ ಮನೆಯಲ್ಲಿ ಕುಳಿತು ಉಚ್ಚಾರಣೆಯನ್ನು ಮಾಡ್ತಾ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಳ್ಳಿ. ಈ ರೀತಿ ದೀರ್ಘ ಧ್ವನಿಯಲ್ಲಿ ಉಸಿರನ್ನು ಎಳೆದುಕೊಂಡು ಮೊದಲಿಗೆ ಮಕ್ಕಳು ಮನೆಯಲ್ಲಿ ಇವನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ರೀತಿ ಇಂದಿನಿಂದ ಸಂಪೂರ್ಣವಾಗಿ 21ನೇ ತಾರೀಕಿನವರೆಗೂ ಕೂಡ ಶಾಂತ ಚಿತ್ತತೆಯಿಂದ 3 ಬಾರಿ ಓಂಕಾರವನ್ನು ಹೇಳ್ತಾ ಆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಯೋಗದ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಬರೋಣ. ಈ ರೀತಿ ಓಂಕಾರವನ್ನು ಉಚ್ಚಾರಣೆ ಮಾಡಿದ ನಂತರ ಪ್ರಾರಂಭಿಕ ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಕರೋತುಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿ ಮಕ್ಕಳು ಈ ಒಂದು ಪ್ರಾರಂಭದ ಪ್ರಾರ್ಥನೆಯನ್ನು ಪತಂಜಲಿ ಮುನಿಯ ಶ್ಲೋಕವಾದ ಯೋಗಿನ ಚಿತ್ತಸ್ಯ ಅಥವಾ ಶಾಂತಿ ಮಂತ್ರವಾದಂತಹ ಸಹನಾ ಭವತು ಅಸತೋಮ ಸದ್ಗಮಯ ನೀವು ಆಲ್ರೆಡಿ ಕಲ್ತಿರ್ತೀರಾ. ಈ ಪ್ರಕಾರದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಹೇಳಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ಪ್ರೋಟೋಕಾಲದಂತೆ ಪ್ರಾರಂಭಿಕ ಹಂತದಲ್ಲಿ ಮನಸ್ಸಿನ ಕೇಂದ್ರೀಕರಣಕ್ಕೆ ಈ ಒಂದು ಪ್ರಾರ್ಥನಾ ಗೀತೆಗಳನ್ನು ಚಿನ್ಮುದ್ರ ಅಥವಾ ನಮಸ್ಕಾರ ಮುದ್ರದಲ್ಲಿ ಕೂಡ ಕುಳಿತು ಅಭ್ಯಾಸವನ್ನು ಮಾಡ್ತಾ ಮನಸ್ಸನ್ನು ಶಾಂತಿಯುತಗೊಳಿಸಿಕೊಳ್ಳಬಹುದು. ಈ ಒಂದು ಪ್ರಾರ್ಥನೆಗಳನ್ನು ಮಕ್ಕಳು ಮನೆಯಲ್ಲಿ ಸಿದ್ಧಾಸನ, ಪದ್ಮಾಸನ ಅಥವಾ ವಜ್ರಾಸನ ನಿಮಗೆ ಯಾವುದು ಬಹಳ ಅಗರ್ವನಿಸುತ್ತೋ, ಯಾವುದು ಬಹಳ ಕ್ಲಿಷ್ಟಮಯವಾಗೋದಿಲ್ವೋ, ಯಾವುದನ್ನು ರೂಢಿ ಮಾಡ್ಕೊಂಡಿರ್ತೀರಿ ನಿತ್ಯ, ಅದರಲ್ಲಿ ಕುಳಿತುಕೊಂಡು ನೀವು ಈ ಒಂದು ಪ್ರಾರ್ಥನೆ ಗೀತೆಯನ್ನು ಹೇಳೋದನ್ನು ಮಕ್ಕಳು ಮನೆಯಲ್ಲಿ ಈ ಒಂದು 3-4 ದಿವಸಗಳಲ್ಲಿ ರೂಢಿಯನ್ನು ಮಾಡ್ಕೊಳ್ತಾ ಹೋಗಬೇಕು. ಮನಸ್ಸು ಇಲ್ಲಿ ಏಕಾಗ್ರವಾಗಿರ್ತದೆ. ತಮ್ಮ ಒಂದು ಕಾಲುಗಳ ನೋವಿನ ಕಡೆಗೆ ಮನಸ್ಸನ್ನು ಅರಿಬಿಡದೆ ನಿಮಗೆ ಸುಖವಾದಂಥ ರೀತಿಯಲ್ಲಿ ಮನಸ್ಸಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರತಕ್ಕಂಥ ಆಸನಗಳನ್ನು ಆಯ್ಕೆ ಮಾಡಿಕೊಂಡು ಅಭ್ಯಾಸವನ್ನು ಮುಂದುವರಿಸಿ. ಇದಾದ ನಂತರದಲ್ಲಿ ನಮ್ಮ ದೇಹಕ್ಕೆ ಸರಳ ದೈಹಿಕ ವ್ಯಾಯಾಮಗಳನ್ನು ಕೈಗೊಳ್ಳುತ್ತಾ ಆಸನಗಳನ್ನು ಅಭ್ಯಾಸ ಮುಂದುವರಿಸಬೇಕಾಗ್ತದೆ. ಮಕ್ಕಳೇ, ತಾವೆಲ್ಲ ನೋಡ್ತಾ ಇದ್ದೀರಾ, ನೇರವಾಗಿ ತಾಡಾಸನದಲ್ಲಿ ನಿಂತ್ಕೊಂಡು ಮೊದಲು ನಿಮ್ಮ ಕತ್ತನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಬಾಗಿಸುವಂತಹ ಸ್ಥಿತಿಯಲ್ಲಿ ಒಂದು 3-4 ಬಾರಿ ಕತ್ತಿನ ಭಾಗವನ್ನು ಸರಳಗೊಳಿಸಿಕೊಳ್ಳಿಕ್ಕೆ ಈ ಒಂದು ಅಭ್ಯಾಸವನ್ನು ತಾವುಗಳು ಮನೆಯಲ್ಲಿನೇ ಈ ಒಂದು ವಿಡಿಯೋವನ್ನು ನೋಡ್ತಾ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಿ. ಇದು ದೇಹದ ಸರ್ವಾಂಗಗಳನ್ನು ಸಡಿಲಗೊಳಿಸ್ಕೊಳ್ಳಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ಒಂದು ವ್ಯಾಯಾಮಗಳು. ಈಗ ಕತ್ತು ಎಡಕ್ಕೆ ಮತ್ತು ಬಲಕ್ಕೆ ಬೆಂಡ್ ಮಾಡ್ತಕ್ಕಂಥದ್ದು ಮೊದಲನೇ ಚಿತ್ರ. ಎರಡನೇ ಚಿತ್ರದಲ್ಲಿ ನಿಮ್ಮ ಕತ್ತನ್ನು ಎಡಕ್ಕೆ ಮತ್ತು ಬಲಕ್ಕೆ ತಿರುಚಿ ನೋಡುವಂತಹ ಸ್ಥಿತಿ. ಈ ರೀತಿ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ಮೊದಲನೇದಾಗಿ ನಮ್ಮ ದೇಹದ ಸರ್ವಾಂಗಗಳು ಸಡಿಲಗೊಳ್ತವೆ. ಮುಂದೆ ನೀವೇನೋ ಯೋಗಾಭ್ಯಾಸವನ್ನು ಮಾಡ್ತೀರಾ, ಅವಾಗ ದೇಹ ಭಾಳ ಸಡಿಲ ಆಗ್ತದೆ. ಮುಂದಿನ ಚಿತ್ರಣದಲ್ಲಿ ನೀವು ನೋಡಿದಂತೆ
ನಿಮ್ಮ ಕತ್ತು ಎಡಕ್ಕೆ ಮತ್ತು ಬಲಕ್ಕೆ ಒಂದು ಬಾರಿ ರೊಟೇಷನ್ ಆಗುತ್ತೆ. ಎಡ ಮತ್ತು ಬಲಕ್ಕೆ ಸಂಪೂರ್ಣವಾಗಿ ಒಂದು ಬಾರಿ ರೊಟೇಷನ್, ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ. ಈ ರೀತಿಯಲ್ಲಿ ನಾವು ಈ ಒಂದು ಕತ್ತಿನ ಭಾಗಗಳಿಗೆ ವ್ಯಾಯಾಮ ಕೊಟ್ಟು ಸರಳೀಕೃತಗೊಳಿಸಿಕೊಳ್ಳುವಂತಹ ಸ್ಥಿತಿ. ನಂತರದಲ್ಲಿ ಮತ್ತೆ ತಾಡಾಸನದಲ್ಲಿ ನಿಂತ್ಕೊಂಡು ಎರಡೂ ಕೈಗಳನ್ನು ಮೇಲೆತ್ತಿ ನೇರವಾಗಿ ನೀಳವಾಗಿ ಕಾಲು ಮತ್ತು ಕೈಗಳನ್ನು ಎಳಿತಾ ನಿಂತ್ಕೊಳ್ಬೇಕು. ನಂತರ ಕೈಗಳು ಪಕ್ಕಕ್ಕೆ ಬರಬೇಕು. ಪಕ್ಕಕ್ಕೆ ಕೈಗಳನ್ನು ಚಾಚಿ ಭುಜದ ಮೇಲಿಟ್ಟು ಸಂಪೂರ್ಣವಾಗಿ ನಾವು ಭುಜದ ಕೀಲುಗಳಿಗೆ ವ್ಯಾಯಾಮ ಕೊಡಬೇಕು. ಮತ್ತು ಭುಜದ ಕೀಲುಗಳನ್ನು ಹಿಂದೆ ಮತ್ತು ಮುಂದಕ್ಕೆ ಬೆಂಡ್ ಮಾಡ್ತಕ್ಕಂಥದ್ದು. ಅದಾದ ನಂತರ ಸೊಂಟವನ್ನು ಸಂಪೂರ್ಣವಾಗಿ ತಿರುಗಿಸುವಂತಹ ಸ್ಥಿತಿ. ಈ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ಸಂಪೂರ್ಣವಾಗಿ ನಮ್ಮ ಟ್ರಂಕು ಸೊಂಟ ಸುಡಲಿಗೊಳ್ಳುತ್ತದೆ. ಇನ್ನು ವಾತಾಯನಾಸನ ಸ್ಥಿತಿಯಲ್ಲಿ ಅರ್ಧ ಚೇರ್ ಪೋಶ್ಚರ್, ಆ ರೀತಿಯಲ್ಲಿ ನೀವು ಮೊಣಕಾಲನ್ನು ಬೆಂಡ್ ಮಾಡಿ ಕೈಗಳನ್ನು ಮುಂಚಾಚಿ ಕುಳಿತುಕೊಂಡು ಒಂದು ವ್ಯಾಯಾಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಈ ರೀತಿಯಲ್ಲಿ ಬರುವಂತಹ ಎಲ್ಲ ವ್ಯಾಯಾಮಗಳು ಕೂಡ ಕತ್ತು, ಭುಜ, ಸೊಂಟ ಮತ್ತು ಮೊಣಕಾಲು ಎಲ್ಲ ಭಾಗಗಳಿಗೆ ಸರಳ ಒಂದು ವ್ಯಾಯಾಮವನ್ನು ಕೊಟ್ಟ ನಂತರ ನಾವು ಈಗ ಪ್ರೋಟೋಕಾಲದಂತೆ ನಿಂತು ಮಾಡ್ತಕ್ಕಂಥ ಆಸನಗಳ ಅಭ್ಯಾಸವನ್ನು ಮಾಡ್ತಾ ಬರೋಣ ಮಕ್ಕಳೇ. ಎಲ್ಲರೂ ಕೂಡ ಮಾಹಿತಿಯನ್ನು ಸರಳವಾಗಿ ನೋಡ್ತಾ ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ಈ ರೀತಿ ಸರಳ ವ್ಯಾಯಾಮಗಳ ನಂತರ ನಿಂತು ಮಾಡುವ ಆಸನಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಪ್ರೋಟೋಕಾಲ್ ಇದ್ದಂತೆ. ಮೊದಲನೇದಾಗಿ ತಾಡಾಸನ. ಈಗ ಚಿತ್ರದಲ್ಲಿ ಗಮನಿಸ್ತಕ್ಕಂಥ ಸ್ಥಿತಿಯಲ್ಲಿ ತಾವು ನೋಡ್ಬೋದು. ನೇರವಾಗಿ ಎರಡು ಕೈಗಳನ್ನು ಕೆಳಮುಖದಲ್ಲಿ ನಿಂತು ತಾಡಾಸನ ನಿಂತುಕೊಂಡು ಉಸಿರೆಳ್ಕೊಳ್ತಾ ಎರಡು ಕೈಗಳನ್ನು ಮೇಲೆತ್ತಿ ನಿಂತುಕೊಂಡು ಕೈ ಬೆರಳುಗಳನ್ನು ಒಂದಕ್ಕೊಂದು ಹಿಡಿದು ಮುಂಗಾಲುಗಳ ಬೆರಳುಗಳ ಮೇಲೆ ದೇಹದ ಭಾರವನ್ನು ಹಾಕುತ್ತಾ ಮೇಲಕ್ಕೆ ಮತ್ತು ಕೆಳಭಾಗದಲ್ಲಿ ಕಾಲು ಮತ್ತು ಕೈಗಳ ರೆಟ್ಟೆಗಳನ್ನು ಜಿಗಿತದ ರೂಪದಲ್ಲಿ ಮೇಲೆತ್ತಿ ಆಸನದ ಭಂಗಿಯಲ್ಲಿ ನಿಂತುಕೊಂಡಿರಬೇಕಾಗ್ತದೆ. ತಾಡ ಅಂದರೆ ಪರ್ವತಾಸನ ಅಂತ ಕೂಡ ಇದಕ್ಕೆ ಕರಿತೇವೆ. ನೇರವಾಗಿ ದೇಹ ಎತ್ತರದ ಒಂದು ಪರ್ವತ ಆಕಾರದಲ್ಲಿ ಕಾಣ್ತಾ ಇರೋದರಿಂದ ಇದಕ್ಕೆ ತಾಡಾಸನ ಅಂತ ಕರಿತೀವಿ. ಭುಜ, ಸೊಂಟದ ಒಂದು ಸ್ನಾಯುಗಳಿಗೆ ವ್ಯಾಯಾಮ ಕೊಡುತ್ತಾ ಉತ್ತಮ ರೀತಿಯಲ್ಲಿ ದೇಹದ ಸರ್ವಾಂಗಗಳಿಗೆ ಇದು ಒಳ್ಳೆಯ ಒಂದು ವ್ಯಾಯಾಮ ಕೊಡ್ತಕ್ಕಂಥ ಆಸನ ನಿಂತು ಮಾಡುವ ತಾಡಾಸನ. ಈಗ ನೀವು ಗಮನಿಸ್ತಾ ಇದ್ದೀರಾ. ಎರಡನೇದು ವೃಕ್ಷಾಸನ. ವೃಕ್ಷ ಅಂದರೆ ಮರ. ಒಂದು ಕಾಲಿನ ಮೇಲೆ ಅಂದರೆ ಮೊದಲನೇದಾಗಿ ಅಭ್ಯಾಸ ಮಾಡ್ತಕ್ಕಂಥವರು ಗೋಡೆ ಆಸನಕ್ಕೆ ಅಭ್ಯಾಸ ಮಾಡಿ ಬಲಗಾಲಿನ ಮೇಲೆ ದೇಹದ ಭಾರವನ್ನು ಹಾಕ್ತಾ ಉಸಿರು ಎಳ್ಕೊಳ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಿಮ್ಮ ಕೈ ರೆಟ್ಟೆಗಳು ಕಿವಿಗೆ ತಾಗಿರಲಿ. ಈ ಒಂದು ಪ್ರೋಟೋಕಾಲದ ಎರಡನೇ ನಿಂತು ಮಾಡ್ತಕ್ಕಂಥ ಆಸನ ವೃಕ್ಷಾಸನವನ್ನು ಈ ರೀತಿಯ ಭಂಗಿಯಲ್ಲಿ ತಾವುಗಳು ವಿರಮಿಸಬೇಕಾಗ್ತದೆ. ಇಲ್ಲಿ ಒಂದು ಗಮನಿಸಬೇಕು, ನಾವು ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗಿರ್ತದೆ. ನೇರವಾಗಿ ನಿಂತ್ಕೊಂಡಾಗ ನಿಮ್ಮ ಮುಂದಿನ ಭಾಗದಲ್ಲಿ ಯಾವುದೇ ಒಂದು ವಸ್ತುವನ್ನು ದೃಷ್ಟಿಗೋಚರವಾಗಿ ಇಟ್ಕೊಂಡು ನಿಂತ್ಕೊಳ್ಬೇಕಾಗ್ತದೆ. ಇನ್ನು ಮೂರನೇ ಆಸನ ಪಾದ ಹಸ್ತಾಸನ. ನಾವು ಇಲ್ಲಿ ಹೆಸರೇ ಸೂಚಿಸುವಂತೆ ಪಾದದ ಭಾಗಕ್ಕೆ ಹಸ್ತಗಳು ಕೆಳಮುಖದಲ್ಲಿ ನೇರವಾಗಿರ್ತಕ್ಕಂಥ ಸಂಪರ್ಕವನ್ನು ಪಡ್ಕೊಳ್ತವೆ. ನಮಗೆ ಮೂಗನ್ನು ಮೊಣಕಾಲಿಗೆ ಮುಟ್ಟಿಸ್ಲಿಕ್ಕೆ ಬಂದರೆ ಪ್ರಯತ್ನಶೀಲತೆಯಿಂದ ಮುಟ್ಟಿಸುವಂತಹ ಪ್ರಯತ್ನವನ್ನು ಮುಂದುವರಿಸ್ತಾ ಹೋಗಬೇಕು. ಇಲ್ಲಾಂದರೆ ಕಾಲುಗಳನ್ನು ನೇರ ಚಾಚಿ ಮೊಣಕಾಲುಗಳನ್ನು ಬೆಂಡ್ ಮಾಡದೇ ನಿಮ್ಮ ಹಸ್ತಗಳನ್ನು ಪಾದದ ಹತ್ತಿರ ತಂದುಕೊಳ್ತಕ್ಕಂಥ ಪ್ರಯತ್ನಶೀಲತೆ ಈ ಒಂದು ಪಾದಹಸ್ತಾಸನದಲ್ಲಿ ಮಾಡಬೇಕಾಗ್ತದೆ. ಇನ್ನು ಮುಂದಿನ ಆಸನ ಅರ್ಧ ಚಕ್ರಾಸನ. ಈ ನಿಂತು ಮಾಡ್ತಕ್ಕಂಥ ನಾಲ್ಕನೇ ಆಸನದಲ್ಲಿ ಅರ್ಧ ಚಕ್ರಾಸನ ಹೆಸರೇ ಸೂಚಿಸುವಂತೆ ಚಕ್ರ ಅಂದರೆ ಆ ಒಂದು ವೀಲ್ ಪೋಶ್ಚರ್ನಲ್ಲಿ ಇರ್ತದೆ. ಸೊಂಟಕ್ಕೆ ಆಸರೆಯಾಗಿ ಹಿಡ್ಕೊಂಡು ಅರ್ಧಕ್ಕೆ ದೇಹವನ್ನು ಹಿಂದಕ್ಕೆ ಬಾಗಿಸ್ತಕ್ಕಂಥ ಸ್ಥಿತಿಯನ್ನು ನಾವು ಅರ್ಧ ಚಕ್ರಾಸನ ಅಂತ ಕರಿತೀವಿ. ಇಲ್ಲಿ ಬಹುಮುಖ್ಯವಾಗಿ ಈ ಆಸನದ ಭಂಗಿಯನ್ನು ನಾವು ಅಭ್ಯಾಸ ಮಾಡಿದರೆ ನಮ್ಮ ಶ್ವಾಸಕೋಶಗಳಿಗೆ ವ್ಯಾಯಾಮ ಸಿಗುತ್ತದೆ. ಉತ್ತಮ ರೀತಿಯಾದಂತಹ ಉಸಿರಾಟದ ಕ್ರಿಯೆ ನೆರವೇರಲಿಕ್ಕೆ ಶ್ವಾಸಕೋಶಕ್ಕೆ ವ್ಯಾಯಾಮ ಸಿಕ್ಕು ನಿಮ್ಮ ಹೃದಯ ಭಾಗವನ್ನು ಕೂಡ ಆರೋಗ್ಯವಾಗಿರಲಿಕ್ಕೆ ಈ ಅರ್ಧ ಚಕ್ರಾಸನ ಬಹಳ ಸಹಾಯಕಾರಿಯಾಗಿರುವಂಥದ್ದು. ಇಲ್ಲಿ ಮೊದಲಿಗೆ ಅಭ್ಯಾಸ ಮಾಡ್ತಕ್ಕಂಥವ್ರು ನಿಧಾನಕ್ಕೆ ಮಾಡಿ ರೂಢಿ ನಂತರ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಿ. ನಿಂತು ಮಾಡ್ತಕ್ಕಂತಹ ಕೊನೆಯ ಒಂದು ಆಸನ ಐದನೇ ಆಸನ ತ್ರಿಕೋನಾಸನ. ಟ್ರಯಾಂಗಲ್ ನಮ್ಮ ದೇಹದ ಸ್ಥಿತಿ ಒಂದು ಭಂಗಿ ಸಂಪೂರ್ಣವಾಗಿ ಇಲ್ಲಿ ನೀವು ಗಮನಿಸಬಹುದು. ಕಾಲುಗಳನ್ನು ಡಿಸ್ಟೆನ್ಸ್ ಆಗಿ ತೆಗೆದುಕೊಂಡು ಕೈಗಳನ್ನು ಎರಡು ಚಾಚಿ ಉಸಿರು ಬಿಡುತ್ತಾ ಮುಂದಕ್ಕೆ ಬಾಗಿ ಎಡಗೈಯನ್ನು ಬಲಗಾಲಿನ ಹತ್ತಿರ ತಂದುಕೊಳ್ತಾ ಬಲಗೈಯನ್ನು ನೇರ ಚಾಚಿ ಬಲಗೈ ಹೆಬ್ಬೆರಳನ್ನು
ಅಬ್ಸರ್ವ್ ಮಾಡ್ತಾ ನಿಮ್ಮ ಮುಖವನ್ನು ತಿರುಗಿಸಿರಬೇಕಾಗ್ತದೆ. ಈ ಒಂದು ತ್ರಿಕೋಣಾಸನ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ, ಇವನ್ನು ಎಡಕ್ಕೆ ಮತ್ತು ಬಲಕ್ಕೆ ಕೂಡ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸೊಂಟದ ಭಾಗ ಸಂಪೂರ್ಣ ವ್ಯಾಯಾಮ ಪಡ್ಕೊಳ್ತದೆ. ಎದೆ ವಿಸ್ತಾರವಾಗ್ತದೆ. ಕತ್ತಿನ ಒಂದು ಆ ಭಾಗದಲ್ಲಿರ್ತಕ್ಕಂಥ ಸ್ನಾಯು ಕೂಡ ತಿರುಚುವಿಕೆಯಿಂದ ವ್ಯಾಯಾಮ ಪಡ್ಕೊಳ್ತಾ ಒಟ್ಟಾರೆಯಾಗಿ ನಿಂತು ಮಾಡತಕ್ಕಂಥ ಈ 5 ಆಸನಗಳು ಕೂಡ ಒಬ್ಬ ವ್ಯಕ್ತಿಯ ಸಂಪೂರ್ಣವಾಗಿರ್ತಕ್ಕಂತಹ ದೇಹದ ಸರ್ವಾಂಗಗಳಿಗೆ ರಕ್ತ ಸಂಚಾರ ಆಗೋದ್ರ ಕಡೆಗೆ ಉತ್ತಮ ಒಂದು ವ್ಯಾಯಾಮ ಕೊಡ್ತಾ ಆ ವ್ಯಕ್ತಿಯನ್ನು ಮಾನಸಿಕವಾಗಿ ದೈಹಿಕವಾಗಿ ಸದೃಢನಾಗಿಸಲಿಕ್ಕೆ ಈ 5 ಆಸನಗಳು ಬಹಳ ಸಹಾಯಕಾರಿಯಾಗಿರ್ತವೆ.